ಎಲ್ಲರಿಗೂ ನಮಸ್ಕಾರ. 1976ರಲ್ಲಿ ಮೈಸೂರು ಮೆಡಿಕಲ್ ಕಾಲೇಜು ಒಬ್ಬ ಹುಡುಗ ಬರ್ತಾನೆ, ಹಳ್ಳಿ ಪ್ರತಿಭಾವಂತ ಹುಡುಗ, ಪ್ರತಿಭಾವಂತ ವಿದ್ಯಾರ್ಥಿ. ಮೈಸೂರು ಮೆಡಿಕಲ್ ಕಾಲೇಜ್ಗೆ ಅಡ್ಮಿಷನ್ ಆಗಿ 76ನೇ ಇಸ್ವಿನಲ್ಲಿ ಕಾಲೇಜಿಗೆ ಬರ್ತಾನೆ. ಮೊದಲನೇ ದಿನ ಸ್ವಲ್ಪ ಭಯ, ಆತಂಕ. ಮೆಡಿಕಲ್ ಕಾಲೇಜು, ಮೆಡಿಕಲ್ ಓದ್ತಾ ಇದ್ದೀನಿ, ಡಾಕ್ಟರ್ ಆಗ್ತೀನಿ ಅನ್ನೋಂಥ ಒಂದು ಖುಷಿ, ಆತಂಕ ಎಲ್ಲ ಇರ್ತದೆ. ಬಂದಾಗ ಅವ್ನ ಮೇಷ್ಟ್ರು ಕರೀತಾರೆ, ಬಾ ಇಲ್ಲಿ. ಏನ್ ಸರ್, ಯಾವ ಊರು? ಈ ಊರು ಹೀಗೆ ಮೈಸೂರು ಹತ್ರ ಇಂಥ ಹೇಳಿ. ಸಂತೋಷ. ನೀ ಹಾಕೊಂಡಿದ್ಯಲ್ಲ ಪ್ಯಾಂಟು, ಯಾರು ಹೊಲಿಸಿದ್ದಿ ಪ್ಯಾಂಟನ್ನ ಅಂತ ಕೇಳ್ತಾರೆ ಮೇಷ್ಟ್ರು. ಹುಡುಗನ ಗಾಬರಿ ಆಗುತ್ತೆ, ಒಂದ್ ಸ್ವಲ್ಪ ಕೋಪನು ಬರುತ್ತೆ. ಅರೆ, ನಾವ್ ಇಷ್ಟು ಕಷ್ಟ ಬಿದ್ದು, ನಮ್ಮ ಅಪ್ಪ ಇಷ್ಟು ಕಷ್ಟ ಬಿದ್ದು ನನ್ಗೆ ಫೀಸ್ ಕಟ್ಟಿ ಬಟ್ಟೆ ಹೊಲಿಸಿ ಇಲ್ಲಿ ಹಾಸ್ಟೆಲ್ಗೆ ಸೇರ್ಸೆಲ್ಲ ಮಾಡವ್ರೆ, ಇವರು ಈ ತರ ಕೇಳ್ಬಿಟ್ರಲ್ಲ ಅಂತ ಹೇಳಿ ನಮ್ ತಂದೆಯವ್ರು ಸರ್ ಹೊಲಿಸಿದ್ದು ಅಂತ ಸ್ವಲ್ಪ ಗಟ್ಟಿಯಾಗಿ ಹೇಳ್ತಾರೆ. ಆಗ ಮಹೇಶ್ ಹೇಳ್ತಾರೆ, ಅಲ್ಲ ನಿಮ್ ತಂದೆಯವರೆಲ್ಲ ಹೊಲಿಸಿದ್ದಿ ಪ್ಯಾಂಟನ್ನ ಅಂತ. ಇವನು ಗಾಬರಿ ಆಗುತ್ತೆ, ನಮ್ಮ ಅಪ್ಪ ಹೊಲಿಸಿದ್ದೆ, ನಿನ್ಯಾರು ಹೊಲಿಸಿದ್ದು? ಈ ಪ್ಯಾಂಟನ್ನ ನಿನಗೆ ಹಾಕೊಳ್ಳೋಂಗೆ ಮಾಡಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು. ಎಲ್ಲೋ ಹಳ್ಳಿದ್ದ ಹುಡುಗನಿಗೆ ನಿನಗೆ ಇವತ್ತು ಪ್ಯಾಂಟ್ ಹಾಕೊಂಡು ಮೆಡಿಕಲ್ ಮಾಡಿ ನೀನ್ ಡಾಕ್ಟರ್ ಆಗೋಗ್ ಮಾಡಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಣಪ್ಪ, ಅವರು ನಮ್ಮೆಲ್ಲರ ಅಪ್ಪ ಅಂತ ಹೇಳ್ತಾರೆ ಮಾತು. ಇದು ನಾಲ್ವಡಿ ಕೃಷ್ಣರಾಜ ಒಡೆಯರ್ಗಿದ್ದಂತ ಜನಪ್ರಿಯತೆಗೆ, ಅವ್ರ ಮೇಲೆ ಇದ್ದಂತ ಭಕ್ತಿಗೆ, ನಮ್ಗೆಲ್ಲ ಕಂಡ್ರೆ ಒಂಥರ ಭಕ್ತಿ, ಆ ಭಕ್ತಿಗೆ ಸಾಕ್ಷಿ. ಯಾಕೆ ಮಾತವ್ರು ಹೇಳಿದ್ರು ಮೇಷ್ಟ್ರು ಅಂತಂದ್ರೆ, ಇಡೀ ಭಾರತದಲ್ಲಿ ಮೊದಲ ಬಾರಿಗೆ ಕಡ್ಡಾಯ ಶಿಕ್ಷಣದ ಕಾನೂನನ್ನ ತಂದಂತ ಪುಣ್ಯಾತ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಅವತ್ತಿಗೆ ಓದೋದು ಎಲ್ರಿಗೂ ಓದ್ಬೇಕು ಅಂತಿರ್ಲಿಲ್ಲ, ಅದೊಂದು ಆಪ್ಷನ್ ಅಷ್ಟೇ. ಕ್ರೀಮಿ ಲೇಯರ್ ಅಲ್ಲಿ ಒಂದು 2%, 1% ಊರಿಗೊಬ್ರು ಇಬ್ರು ಓದಕ್ ಹೋಗ್ತಾ ಇದ್ರು. ಎಲ್ರು ಓದಕ್ ಹೋಗ್ತಿರ್ಲಿಲ್ಲ. ಎಲ್ರು ಬೆಳಗ್ಗೆ ಅವ್ರು ಕುಲ್ಕಸ್ಬು, ಜಮೀನ್ಗೆ ಹೋಗೋದು, ನೇಗ್ಲಿಟ್ಕೊಂಡು ಹೋಗೋದು, ಮೀನು ಹಿಡಿಯೋದು, ಕುಂಬಾರಿಕೆ ಮಾಡೋದು, ಈ ರೀತಿಯಾಗಿ ಅವ್ರವ್ರ ಕುಲ್ಕಸ್ಬು ಮಾಡ್ಕೊಂಡು ಬ್ಯುಸಿ ಆಗಿದ್ರು ಜನ. ಓದಬೇಕು ಅನ್ನೋದು ಒಂದು ಕ್ರೀಮಿ ಲೇಯರ್, ಒಬ್ರು ಇಬ್ರು ತುಂಬಾ ಅನುಕೂಲಸ್ಥರು ಓದಲೇಬೇಕು ಅಂತಿದ್ದವರು, ಅಂಥವ್ರು ಮಾತ್ರ. ಇಂಥ ಕಾಲದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಪ್ರತಿಯೊಬ್ಬರು ಓದಲೇಬೇಕು ಅಂತ ಕಡ್ಡಾಯ ಶಿಕ್ಷಣವನ್ನ ತರ್ತಾರೆ. ಕಡ್ಡಾಯ ಶಿಕ್ಷಣ ತಂದ್ಮೇಲೆ ಎಲ್ಲರೂ ಓದಲೇಬೇಕು ಅಂತ ಆಗುತ್ತೆ, ಎಲ್ಲರೂ ಸ್ಕೂಲ್ಗೆ ಹೋಗಕ್ಕೆ ಶುರು ಮಾಡ್ತಾರೆ. ಒಂದ್ ಸ್ವಲ್ಪ ದಿನ ಕಳೆದ ಮೇಲೆ ಅದ್ರ ಪೇರೆಂಟ್ಸ್ ಬರ್ತಾರೆ ಮಹಾರಾಜರ ಹತ್ರ. ಸ್ವಾಮಿ, ನೀವೆಲ್ಲ ಮಕ್ಕಳನ್ನ ಸ್ಕೂಲ್ ಕಳಿಸ್ಬಿಟ್ರಿ, ಸ್ಕೂಲ್ಗೆ ಹೋಗಿ ಅಂತ ಹೇಳ್ಬಿಟ್ರಿ, ಮಕ್ಕಳು ಬಂದು ನಮ್ಮ ಹತ್ರ 1000 ಡೌಟ್ ಕೇಳ್ತಾ ಇದಾರೆ, ಇದೇನಿದು ಅಂತ ಕೇಳ್ತಾ ಇದಾರೆ, ಹೇಳ್ಕೊಡಕ್ ನಮಗ್ ಗೊತ್ತಿಲ್ಲ, ಏನ್ ಮಾಡೋದ್ ನಾವೀಗ ಅಂತ ಕೇಳ್ತಾರೆ. ಮಹಾಸ್ವಾಮಿಯವರು ಭಾರತದ ಮೊದಲ ವಯಸ್ಕರ ಶಿಕ್ಷಣ ತಂದಂತ ಪುಣ್ಯಾತ್ಮ ನಾಲ್ವಡಿ ಕೃಷ್ಣ. ಮೊದಲ ವಯಸ್ಕರ ಶಿಕ್ಷಣ. ನೀವೆಲ್ಲ ಬೆಳಗ್ಗೆ ಜಮೀನ್ಗೆ ಹೋಗಿದ್ ಬನ್ನಿ, ಸಾಯಂಕಾಲ ನೀವು ಸ್ಕೂಲ್ಗೆ ಹೋಗಿ. ಬೆಳಗ್ಗೆ ನಿಮ್ಮ ಮಕ್ಕಳು ಸ್ಕೂಲ್ಗೆ ಹೋಗ್ಲಿ, ಸಾಯಂಕಾಲ ನೀವು ಸ್ಕೂಲ್ಗೆ ಹೋಗಿ ಅಂತ ಮೊದಲ ವಯಸ್ಕರ ಶಿಕ್ಷಣವನ್ನು ತಂದಂತ ಪುಣ್ಯಾತ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು. ಅದಾಯ್ತಾ? ಅವಾಗ ಎಲ್ಲರ ಹತ್ರನೂ ಆಗ ಜಮೀನ್ ಇರ್ಲಿಲ್ಲ, ಎಲ್ಲರೂ ಜಮೀನ್ದಾರ್ಗಳಾಗಿರ್ಲಿಲ್ಲ. ಆಗ ಎಲ್ಲರೂ ಜಮೀನ್ದಾರರಾಗಿಲ್ಲ. ತುಂಬಾ ಜನ ಕೂಲಿಗೆ ಹೋಗೋರು, ಬಹಳಷ್ಟು ಜನ ಕೂಲಿಗೆ ಹೋಗೋರು ತಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗೋರು. ಕೂಲಿಗೆ ಹೋಗುವಂತ ಕಾಲಕ್ಕೆ ತಮ್ಮ ಮಕ್ಕಳನ್ನು ಕರ್ಕೊಂಡು ಹೋದಾಗ ಒಂದ್ ಮನೇಲಿ 2-3 ಜನ ಮಕ್ಕಳು ಇರೋರು, ಮಕ್ಕಳು ಕರ್ಕೊಂಡು ಹೋಗೋರು. ಅವ್ರಿಗೆಲ್ಲ ಕೂಲಿ ತಪ್ಪಾಯ್ತು, ಮಕ್ಕಳೆಲ್ಲ ಸ್ಕೂಲ್ ಹೋಗ್ಲೇಬೇಕು ಅಂತ ಕಾನೂನು ಆಗೋಯ್ತಲ್ಲ. ಎಲ್ರು ಕೂಲಿಗೆ ಹೋಗಕ್ ಶುರು ಮಾಡಿದಾಗ ಎಲ್ರು ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಕ್ ಶುರು ಮಾಡಿದ್ರು. ಆಗ ಕೂಲಿಯವ್ರು ಬಂದ್ರು, ಮಹಾಸ್ವಾಮಿ, ನೀವು ಎಲ್ಲರಿಗೂ ಕಡ್ಡಾಯ ಶಿಕ್ಷಣ ಅಂತ ಕಾನೂನು ತಂದುಬಿಟ್ರಿ, ನನ್ಗಿದ್ದಿದ್ 3 ಮಕ್ಕಳನ್ನ ನಾನು ಸ್ಕೂಲಿಗೆ ಕಳಿಸ್ತಾ ಇದ್ದೆ, ನೀವು ಸ್ಕೂಲಿಗೆ ಕಳಿಸ್ಬಿಟ್ಟೆ, ನಾನು ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ದೆ, ಅವ್ರಿಗೆಲ್ಲ ಒಂದೊಂದು ಅರ್ಧ ಕೂಲಿ ಬರ್ತಾ ಇತ್ತು, 3 ಮಕ್ಕಳಿಂದ ನಂಗೆ 1.5 ಕೂಲಿ ಬರ್ತಾ ಇತ್ತು, ತಪ್ಪೋಯ್ತು, ಈಗ ನನ್ಗೆ 1.5 ಕೂಲಿ ಅಂತ ಅಂದ್ರು. ನೀವು ನಂಬಲ್ಲ, ಇದು ಬಹುಶಃ ಇದು ಜಗತ್ತಿನಲ್ಲಿ ನಡೆದಂತ ಏಕಮೇವ ವಿದ್ಯಮಾನ. ನಾನು ಹೇಳ್ತೀನಿ ಕೇಳಿದ್ರೆ, ನೀನು ನಿನ್ ಮಕ್ಕಳನ್ನ ಸ್ಕೂಲ್ ಕಳಿಸು, ಅವರ ಕೂಲಿಯನ್ನ ನಾನು ಕೊಡ್ತೀನಿ ಎಂದಂತ ಪುಣ್ಯಾತ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕೊಟ್ರು. ಇವತ್ತೊಂದು LKG ಸೀಟ್ 2 ಲಕ್ಷ ಕೊಡೋ ಸ್ಥಿತಿನಲ್ಲಿ ನಾವಿದೀವಿ. ಅವತ್ತು ನಿನ್ನ ಮಕ್ಕಳು ಎಷ್ಟಿದ್ದಾರೆ ಅಷ್ಟು ಮಕ್ಕಳನ್ನ ಸ್ಕೂಲ್ ಕಳಿಸು, ಅಷ್ಟು ಮಕ್ಕಳ ಕೂಲಿಯನ್ನ ನಾನು ಕೊಡ್ತೀನಿ.
ಇಡೀ ಮೈಸೂರು ರಾಜ್ಯದಾದ್ಯಂತ ಎಷ್ಟು ಜನ ಕೂಲಿಯವ್ರ ಮಕ್ಕಳು ಸ್ಕೂಲಿಗೆ ಬಂದ್ರು ಅವರೆಲ್ಲರ ಕೂಲಿಯನ್ನ ಮಹಾರಾಜರು ಅವ್ರ ತಂದೆ ತಾಯಿಗಳು ಕೊಟ್ಟಿದ್ದಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ಪ್ರತಿ ಮನೆ, ಪ್ರತಿ ಬೀದಿ, ಪ್ರತಿ ತಾಲೂಕು, ಪ್ರತಿ ಗ್ರಾಮ, ಪ್ರತಿ ಊರು ನೆನ್ಕೋಬೇಕು ಅನ್ನೋದು ನನ್ನ ಬಹುಕಾಲದ ಕನಸನ್ನ ಇವತ್ತು ತುಮಕೂರಿನ ವಾರ್ಡ್ 30ನೇ ವಾರ್ಡಿನ ಜನ ನನಸು ಮಾಡಿದ್ದಾರೆ. ವಿಷ್ಣುವರ್ಧನ್ ಅವರ ನೇತೃತ್ವದಲ್ಲಿ ಆದಂಥ ಅದ್ಭುತವಾದಂಥ ಕಾರ್ಯಕ್ರಮ, ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಜ್ಯೋತಿ ಗಣೇಶ್ ಅವರು ಸಾಥ್ ಕೊಟ್ಟು ಬಹಳ ಸೊಗಸಾಗಿ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಇದು ಪ್ರತಿ ಮನೆಯವರು ಪ್ರತಿದಿನ ನೆನೆಸ್ಕೋಬೇಕು. ಮನೆ ದೇವರಿದ್ದಂಗೆ, ಮನೆಯಲ್ಲಿ ನೀವು ಮನೆ ದೇವರಿಗೆ ಹೇಗೆ ನೀವು ದಿನ ಹೂ ಹಾಕಿ ಪೂಜೆ ಮಾಡ್ತಿರೋ, ಒಂದಿನ ತಪ್ಪೋದ್ರೂ ಮಹಾರಾಜರು ನೆನೆಸ್ಕೊಳ್ಳೋದನ್ನ ಮಾತ್ರ ಯಾವುದೇ ಕಾರಣಕ್ಕೂ ಮರಿಬಾರ್ದು. ಈ ನೆಲ, ಈ ಜಲ, ಈ ಮಣ್ಣು ಎಲ್ಲ ಪುಣ್ಯಾತ್ಮನಿಗೆ ಸೇರಿದ್ದು. ಇವತ್ತು ನಾವು ಇನ್ನು ಇರೋದಕ್ಕೆ, ಇಡೀ ಭಾರತಕ್ಕೆ ಆಶ್ರಯ ಕೊಟ್ಟಿರೋದಕ್ಕೆ ಈ ಪುಣ್ಯಾತ್ಮ ನಾಲ್ವಡಿ ಕೃಷ್ಣರಾಜ ಕಾರಣ. ಹಾಗಾಗಿ ನಾವು ಅವ್ರನ್ನ ಪ್ರತಿ ಕ್ಷಣ ನೆನ್ಕೋಬೇಕು, ಅವ್ರ ಪರೋಪಕಾರ ನೆನ್ಕೋಬೇಕು, ಅವ್ರ ಆಡಳಿತವನ್ನು ನೆನ್ಕೋಬೇಕು. ಆ ಆಡಳಿತವನ್ನು ನಾವು ಮುಂದುವರಿಸ್ಕೊಳ್ಬೇಕು. ನಮ್ಮ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಳ್ಳುವಂಥ ಎಲ್ಲ ಸೂತ್ರಗಳನ್ನು ಮಹಾರಾಜರು ಕೊಟ್ಬಿಟ್ಟಿದ್ದಾರೆ. ನಾನು ಎಲ್ರಿಗೂ ಹೇಳ್ತಿರ್ತೀನಿ, ಯಾವುದೇ ಒಂದು ಕಂಪ್ನಿ ನಡೆಸಬೇಕಂದ್ರೆ ನೀವು ಯಾವುದೋ ಹೊಸದಾಗಿ ಅಡ್ಮಿನಿಸ್ಟ್ರೇಟಿವ್ ರೂಲ್ಸ್ ಏನು ತರಬೇಡಿ, ಮಹಾರಾಜರದೊಂದು ಪುಸ್ತಕ ಓದ್ಬಿಡಿ ಸಾಕು. ಅವ್ರು ಹೇಗೆ ಇಡೀ ಸಾಮ್ರಾಜ್ಯವನ್ನು ನಡೆಸಿದ್ರು ಹಾಗೆ ನಡೆಸಿದ್ರೆ ನೀವು ಯಶಸ್ವಿ ಆಗ್ತೀರಿ ಅಂತ ಹೇಳಿದ್ದೀನಿ. ಹಾಗೆ ಎಲ್ಲ ಕಾರ್ಯಗಳಲ್ಲೂ ತಮ್ಮ ಮುಂದಾಳತ್ವವನ್ನು ಹಾಕೊಟ್ಟಂತ, ದೂರದರ್ಶಕವನ್ನು ಕೊಟ್ಟಂತ ರಾಜರ್ಷಿ ದೈವವಂಶದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜಯಂತಿ ಈ ಥರ ಪ್ರತಿ ಊರಲ್ಲೂ, ಪ್ರತಿ ವಾರ್ಡಲ್ಲೂ ಆಗಬೇಕು. ಮಹಾರಾಜರ ಹೆಸರು ಎಲ್ಲೆಡೆ ಮೊಳಗಬೇಕು. ಮಹಾರಾಜರ ಹಾದಿಯಲ್ಲಿ ನಾವು ಕನ್ನಡಿಗರೆಲ್ಲ ನಡೀಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ.